ನಮಸ್ಕಾರಗಳು ವೀಕ್ಷಕರೇ, ನಾವಿವಾಗ ಇದ್ದೇವೆ ಕ್ರಿಕೆಟ್ನ ಕಾರ್ನಿವಲ್ ಶೋ ಅಲ್ಲಿ. ಎಷ್ಟು ಗ್ರ್ಯಾಂಡಾಗಿ ಶೋವನ್ನು ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದರೆ, ಇಷ್ಟಕ್ಕೂ ಬೇರೆ ಬೇರೆ ದೇಶದ ಯಾರು ಟೂರಿಸ್ಟ್ಗಳಿದ್ದಾರೆ ಅವರೆಲ್ಲರೂ ಇಲ್ಲಿ ಊಟವನ್ನು ಮಾಡ್ತಾಯಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಟೇಬಲ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಫುಡ್ ಯಾವ ಥರ ಇರ್ತದೆ, ಜನಗಳು ಯಾವ ಥರ ಇರ್ತಾರೆ ಅಂತ ನೋಡೋಣ ಬನ್ನಿ. ನಾವೀಗ ಇದ್ದೇವೆ ಪುಕೆಟ್ನ ಕಾರ್ನಿವಲ್ ಶೋ ಅಲ್ಲಿ. ಇದು ಊಟಕ್ಕೆ ಮಾಡಿರುವಂತಹ ವ್ಯವಸ್ಥೆ. ಏನಿದು ಊಟಕ್ಕೆ ಮಾಡಿರುವಂತಹ ವ್ಯವಸ್ಥೆ ನೋಡಿ, ಎಷ್ಟು ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡಿ. ಪ್ರತಿಯೊಬ್ಬರಿಗೂ ಒಂದೊಂದು ಟೇಬಲ್ಸ್ ಇರ್ತದೆ. ಆ ಟೇಬಲ್ಸಲ್ಲಿ ನಂಬರ್ ಕೊಟ್ಟಿರ್ತಾರೆ. ಆ ನಂಬರಲ್ಲೇ ಹೋಗಿ ಕೂತ್ಕೊಳ್ಳಿಕ್ಕಿರ್ತದೆ. ಇದು ಫುಲ್ಲು ರಶ್ ಆಗಿದೆ. ಆ ಕಡೆಯಿಂದ ಈ ಕಡೆ ತನಕ ಫುಲ್ಲು ಜನಗಳ ಓಡಾಟ. ಅದು ಕೂಡ ಬೇರೆ ಬೇರೆ ಊರಿನ ದೇಶದ ಜನರು ಇಲ್ಲಿರುವಂಥದ್ದು. ಒಂಥರ ಏನು ಹೇಳ್ತಾರೆ, ತುಂಬ ರಿಚೆಸ್ಟ್ ಇರುವಂತಹ ಒಂದು ಜಾಗ ಅಂತ ಹೇಳ್ಬೋದು. ಸೊ ಇಲ್ಲಿ ನಮಗೆ ಬುಕ್ ಮಾಡಿರುವಂಥದ್ದು ನಮ್ಮದು ಪ್ಯಾಕೇಜ್ ಅವರು. ಈ ಥರ ಇದೆ ನೋಡಿ. ಫುಡ್ಗಳು ಕೂಡ ನಮಗೆ ಇಂಡಿಯನ್ ಫುಡ್ ಇದೆ, ಇಂಡಿಯನ್ ಜೈನ್ ಫುಡ್ ಇದೆ, ನಾನ್ ವೆಜಿಟೇರಿಯನ್ ಇದೆ. ಯಾವುದು ಬೇಕೋ ಆ ಫುಡ್ಗಳನ್ನು ನಾವು ತಗೋಬಹುದು. ಸೊ ಫುಡ್ ಯಾವ ಥರ ಇರ್ತದೆ ನಾನು ನಿಮಗೆ ತೋರಿಸ್ತೇನೆ ಬನ್ನಿ. ನೋಡಿ, ಇಲ್ಲಿ ನಮ್ಮೊಂದು ಪುಟಾಣಿ ಪಾಪು ಇದೆ. ಇದು ನನ್ನನ್ನು ಗುರುತು ಹಿಡಿಸ್ತಂತೆ. ಅಮ್ಮನ ಹತ್ರ ಹೇಳ್ತಂದೆ, ನೋಡಿ ಬೆಂಡೆಕಾಯಿ ಆಂಟಿ ಅಲ್ಲಿದ್ದಾರೆ ಅಂತ. ಸೊ ಆಗ ನಮ್ಮವ್ರು ಇಲ್ಲಿಗೆ ಬಂದರು. ನೋಡುವಾಗ ನಮ್ಮ ಮಂಗಳೂರಿನವರು, ಅದು ಕೂಡ ತುಳು ಕೂಡ ಬರ್ತದೆ ಅವರಿಗೆ, ಕನ್ನಡ ಕೂಡ ಬರ್ತದೆ. ಅವರಾಗೆ ಬಂದು ಮಾತಾಡಿದರು. ಅವರ ಹಸ್ಬೆಂಡ್. ಬಾಬು, ನಿಮ್ಮ ಹೆಸರೇನು? ಸಮಾಕ್ಷ. ವೆರಿ ನೈಸ್ ನೇಮ್. ಎಸ್ ಸರ್. ಸ್ವರೂಪ್. ಇವರಿಗೆ ತುಳು ಬರ್ತದೆ ಅಲ್ವಾ? ಭಾರಿ ಖುಷಿ ಅಂತ ಬಟ್ ಬೇತೆ ಬೇತೆ ದೇಶದಾಗ್ಲು ಅಂತ ಅನ್ನೊಂದಿತ್ತ. ಬಟ್ ಮೂಲು ನಮ್ಮ ಮಕ್ಕಳು ತುಳು ತಗೊಳ್ತಿಕ್ಕಿನಾಗ ಮಸ್ತ್ ಖುಷಿ ಆಗೋದುಂಟು ಅಲ್ಲ. ಅದು ಕೂಡ ನೀವು ಕೂಡ ಬಂದು ಮಾತಾಡಿದ್ರೆ. ಮೇಡಮ್, ನಿಮ್ಮ ಹೆಸರು ಹೇಳಿ. ಶ್ರುತಿ. ನೀವು ಪ್ರಾಪರ್ ಜಪ್ಪು, ಮ್ಯಾಂಗ್ಳೂರು. ಓಕೆ. ಎಸ್. ಖಂಡಿತ ನಂಗಂತೂ ತುಂಬ ಖುಷಿ ಆಯಿತು. ಎಲ್ಲ ಬೇರೆ ಬೇರೆ ದೇಶದಲ್ಲಿರುವಾಗ ನಮ್ಮವರು ನಮಗೆ ಸಿಕ್ಕಿದ್ರು ಅಂತ. ಥ್ಯಾಂಕ್ ಯು ಸೋ ಮಚ್. ಬಾಪುಚಿದೇನು ಹೆಸರು? ನನ್ನನ್ನು ಗುರ್ತು ಹಿಡಿದವರು ಇವರು. ಏನು ಹೆಸರು ಕಂದ? ಸಂಚಿತ್. ಓಕೆ, ವೆರಿ ಗುಡ್. ಓಕೆ, ನೀವು ರಜೆಯಲ್ಲಿ ಬಂದಿದ್ರಾ ಹೇಗೆ? ಹಾಂ, ಹಾಗೆ ಬಂದ್ರಾ? ಎಸ್, ಥ್ಯಾಂಕ್ ಯು. ನಾನು ನಿಮಗೆ ಊಟದ ವ್ಯವಸ್ಥೆ ಯಾವ ಥರ ಇದೆ ಅಂತ ತೋರಿಸ್ತೇನೆ ಬನ್ನಿ. ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಹೇಳಿದರೆ ನೋಡಿ. ಇಲ್ಲೆಲ್ಲ ಫ್ರೂಟ್ಸ್ ಇದೆ ನೋಡಿ, ಕಟ್ ಫ್ರೂಟ್ಸ್ ಇದೆ, ಸ್ವೀಟ್ಸ್ ಇದೆ, ರಸ್ಮಲಾಯಿ ಎಲ್ಲ ಇದೆ, ಚಾಕ್ಲೇಟ್ ಕೇಕ್ಸ್ ಇದೆ. ಎಷ್ಟು ಬೇಕು ಅಷ್ಟು ಫುಡ್ಡನ್ನು ತಗೋಬೋದು. ಅನ್ಲಿಮಿಟೆಡ್. ಯಾವುದೇ ಇದಕ್ಕೆ ಅಷ್ಟೇ ತಿನ್ನಬೇಕು ಇಷ್ಟೇ ತಿನ್ನಬೇಕು ಅನ್ನುವಂತಹ ಯಾವುದೇ ಇದಿಲ್ಲ. ಅನ್ಲಿಮಿಟೆಡ್ ಫುಡ್. ನೋಡಿ, ನಮ್ಮವರೀಗ ಊಟ ಮಾಡ್ತಾ ಇದ್ದಾರೆ ಶ್ರುತಿಯವರು. ಯಾಕೆಂದರೆ ಇಲ್ಲೆಲ್ಲ ಸಪ್ಪೆ ಊಟ, ಉಪ್ಪು ಸ್ವಲ್ಪ ಕಡಿಮೆ ಇದೆ. ಆದರೆ ಏನು ಮಾಡೋದು, ತಿನ್ನಲೇಬೇಕು ನಾವು. ಇದೆಲ್ಲ ನೋಡಿ ಇಲ್ಲಿ ಹಾಕಿದ್ದಾರೆ ನೋಡಿ. ಇಂಡಿಯನ್ ಜೈನ್, ನಿಮಗೆ ಇಂಡಿಯನ್ ವೆಜಿಟೇರಿಯನ್, ಇಲ್ಲಿ ಇಂಡಿಯನ್ ನಾನ್ ವೆಜಿಟೇರಿಯನ್. ಸೊ ಎಲ್ಲ ತರಹದ ಫುಡ್ ಇಲ್ಲಿದೆ. ನನಗೆ ಸ್ಪೆಷಲಾಗಿ ಖುಷಿಯಾಗಿದ್ದು ಇಲ್ಲಿ ನೋಡಿ, ಬೀನ್ಸ್ ಅಪರೂಪಕ್ಕೆ ನೋಡಿರುವಂಥದ್ದು. ಇದು ದಾಲ್, ಇದು ಮಿಕ್ಸೆಡ್ ವೆಜಿಟೇಬಲ್ಸ್, ಆಲೂ ಮಟರ್ ಇದೆ, ಪನ್ನೀರ್ ಮಸಾಲ ಇದೆ, ಸ್ಪಿನಾಚ್ ಕರಿ ಇದೆ. ಇದೊಂದು ಸ್ಪೆಷಲ್ ಫ್ರೈಡ್ ವೆಜಿಟೇಬಲ್ಸ್, ಇಂಡಿಯನ್ ಫ್ರೈಡ್ ವೆಜಿಟೇಬಲ್ಸ್. ಇದೆಲ್ಲ ನೋಡಿ, ಯಾವ ವೆಜಿಟೇಬಲ್ಸ್ಗಳನ್ನು ಫ್ರೈ ಮಾಡಿದ್ದಾರೆ ಗೊತ್ತಿಲ್ಲ. ಬಟ್ ವೆಜಿಟೇರಿಯನ್ ಅವರಿಗೆ, ನಾವೆಲ್ಲ ನಾನ್ ವೆಜಿಟೇರಿಯನ್ಸ್ ಕಬಾಬ್ ಎಲ್ಲ ತಿಂತೀವಿ ನೋಡಿ. ಇಲ್ಲಿದೆ ತಂದೂರಿ ಚಿಕನ್, ಮಸಾಲ ಫಿಶ್ ಕರಿ. ಯಬ್ಬೋ, ಇದು ನೋಡಿ ಫಿಶ್ ಯಾವ ಥರ ಮಾಡಿಟ್ಟಿದ್ದಾರೆ. ಎಸ್, ಇಷ್ಟು ಫುಡ್ ನೋಡಿ. ಶ್ರುತಿಯವರು ಇಷ್ಟು ತಗೊಂಡ್ರು. ಆದರೆ ಬಟ್ ಅದನ್ನು ನಾವು ಎಷ್ಟು ತಿಂತೇವೆ ಗೊತ್ತಿಲ್ಲ. ಟೇಸ್ಟ್ ಮಾಡಿ ಬಿಡೋದು. ಹೌದು, ಬಟ್ ಫುಡ್ ವೇಸ್ಟ್ ಮಾಡಲ್ಲ ನಾವು. ಎಲ್ಲ ನಾವು ಮಕ್ಕಳಿಗೆಲ್ಲ ಕೊಡಬೇಕಲ್ಲ. ಕರೆಕ್ಟ್. ಎಸ್. ಥ್ಯಾಂಕ್ ಯು ಶ್ರುತಿ. ಬೈ. ನೋಡಿ, ಇಲ್ಲಿದೆ ಮಕ್ಕಳಿಗೆ ಬೇಕಾಗಿರುವಂತಹ ಕಾರ್ನಿವಲ್ ಫ್ರೈಸ್. ನಿಮಗೆ ಫ್ರೆಂಚ್ ಫ್ರೈಸ್ ಇದೆ, ಬ್ಯಾಸಲ್ ಫ್ರೈಸ್ ಇದೆ, ಕರ್ಲಿ ಫ್ರೈಸ್ ಇದೆ, ಎಮೋಜಿ ಫ್ರೈಸ್ ಇದೆ. ಎಮೋಜಿ ಎಲ್ಲ ಸಿಗ್ತದೆ ನಿಮಗೆ.
ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ತಿನ್ಬೋದು. ನೋಡಿ ಅವರ ಭಾಷೆ ಕೇಳಿ ನೀವು, ಭಾಷೆ ನಾ ಹೀಗೆ ಮಾತಾಡೋದು. ಇನ್ನು ಮನೆಗೆ ಹೋದಾದ್ಮೇಲೆ 1 ವಾರ ನಮಗೆ ಇದೇ ಕೇಳಿಸ್ತದೆ. ಬಟ್ ಇವರು ರೆಸ್ಪೆಕ್ಟೇಬಲ್ ಪರ್ಸನ್ಸ್, ಸ್ಮೈಲ್ ಮಾಡಿಕೊಂಡೇ ಟ್ರೀಟ್ ಮಾಡ್ತಾರೆ. ಅದೊಂದು ತುಂಬ ಖುಷಿ ಆಗ್ತದೆ. ಏನೋ ಕಿರಿಕಿರಿ ಮಾಡೋದಿಲ್ಲ. ಬಟ್ ನೀಟ್ ಪ್ಲೇಸ್ ಇಲ್ಲಿ ಈ ಪುಕೆಟ್ ಇದೆಯಲ್ಲ, ನೀಟ್ ಪ್ಲೇಸ್, ತುಂಬ ಕ್ಲೀನ್ ಇದೆ. ಎಸ್, ಇದಿಷ್ಟು ಕಾರ್ನಿವಲ್ಸ್. ಬಟ್ ಕಾರ್ನಿವಲ್ ಶೋಗೆ ನಾವು ವಿಡಿಯೋ ಮಾಡೋ ಥರ ಇಲ್ಲ. ಇಲ್ಲಿ ನಾವು ಮಾಡ್ಬೋದು, ಕಾರ್ನಿವಲ್ಸ್ ಶೋಗೆ ನಾವು ವಿಡಿಯೋ ಮಾಡೋ ಥರ ಇಲ್ಲ. ನೋಡಿ ಡಿಸೈನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಬಂದರೆ ವಾವ್ ಅಂತ ಹೇಳಲೇಬೇಕು, ಆ ಥರ ಮಾಡಿಟ್ಟಿದ್ದಾರೆ. ಸೂಪರ್ ಕಾರ್ನಿವಲ್. ಸೊ ದುಡ್ಡು ಕೊಟ್ಟದಕ್ಕೂ ಸಾರ್ಥಕ ಇದು. ಪರ್ ಹೆಡ್ ಇದು 5,000 ಒಬ್ಬೊಬ್ಬರಿಗೆ. ಸೊ ನಮ್ಮ ಇಂಡಿಯಾ ಮನೆಯಲ್ಲಿ 15,000 ಆಗ್ತದೆ. ಬಟ್ ಅಷ್ಟೇ ಒಳ್ಳೆ ನೋಡುವಂತಹ ಒಂದೊಂದು ದೃಶ್ಯಗಳಿವೆ. ಸೊ ತುಂಬ ಖುಷಿ ಆಗ್ತದೆ. ಎಲ್ಲಿ ವಿಡಿಯೋ ಮಾಡಬೇಕು, ಎಲ್ಲಿ ಬಿಡಬೇಕು ಅಂತ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದ್ರೆ ನಮಗೆ 10 ಗಂಟೆ ಸರಿಯಾಗಿ ನಮಗೆ ಡ್ರೈವರ್ ಬಂದು ಕಾಯ್ತಾ ಇರ್ತಾರೆ, ನಾವು ಅಲ್ಲಿ ಹೋಗಲೇಬೇಕು. ಸೊ ಇದು ರಾತ್ರಿ 10 ಗಂಟೆ ಸಮಯ. ಏನು ಸೂಪರ್ ಆಗಿದೆ ಕಣ್ರಿ, ಸಖತ್ ಮಾಡಿದ್ದಾರೆ. ನೋಡಿ ಫ್ಲವರ್ ನೋಡ. ಓ ದೇವ, ಬೇಕಾದಷ್ಟು ಇದೆ, ಬೇಕಾದಷ್ಟು. ಮೈ ಗಾಡ್, ನೋಡಿ ಜಸ್ಟ್ ನಿಮಗೆ ವಿಡಿಯೋದಲ್ಲಿ ನೋಡುವಾಗ ಈ ಥರ ಆಗ್ಬೋದು. ನಮಗೆ ಕಣ್ಣಾರೆ ಕಾಣುವಾಗ ಒಂದು ಎಷ್ಟು ಖುಷಿ ಆಗ್ತದೆ ಹೇಳಿದರೆ, ಅಷ್ಟು ಒಂದು ಶೋ ಮಾಡಿದರು. ಬಟ್ ಅಲ್ಲಿ ಯಾರಿಗೂ ನಾವು ಮೊಬೈಲ್ ಅಲೌಡ್ ಇಲ್ಲ. ಯಾಕಂದರೆ ಆ ಥರದ ಶೋ ಇತ್ತು. ಇಲ್ಲಿಯ ಫುಲ್ ಕಲ್ಚರನ್ನು ಅವರು ಬಿಂಬಿಸ್ತಾರೆ. ಅವರ ಡ್ರೆಸ್ಸಿಂಗ್ ನೋಡಿದರೆ ಸಾಕು, ಒಂದೊಂದು ಕಾಸ್ಟ್ಯೂಮ್ಗಳಿದೆಯಲ್ಲ ಅಷ್ಟಷ್ಟು ಚೆನ್ನಾಗಿದ್ದಾವೆ. ಎಸ್, ನನಗೆ ತುಂಬ ಖುಷಿ ಆಯಿತು. ಕಾರ್ನಿವಲ್ ಬಂದು ಯಾರಾದರೂ ಪುಕೆಟ್ಗೆ ಬಂದರೆ ನೋಡಲೇಬೇಕಾದಂತಹ ಶೋ, ಯಾರು ಮಿಸ್ ಮಾಡಬೇಡಿ. ಎಲ್ಲಿ ನೋಡಿದರೂ ಲೈಟಿಂಗ್ಸೇ, ಕಿಂಗ್ಡಮ್ ಆಫ್ ಲೈಟಿಂಗ್ಸ್ ಅಂತಲೇ ಹಾಕಿದ್ದಾರೆ ಅವರು. ನಿಜಕ್ಕೂ ಆ ಥರನೇ ಇದೆ ಇದು. ಸೊ ಚಂದದ ಹುಡುಗಿಯರಿದ್ದಾರೆ ಇಲ್ಲಿ. ಸೊ ಮತ್ತು ಪೊಲೈಟಾಗಿ ಮಾತಾಡ್ತಾರೆ, ಯಾವುದೇ ರ್ಯಾಶ್ನೆಸ್ ಇಲ್ಲ ಮಾತಲ್ಲಿ. ಹೋ, ಇದು ನಮ್ಮ ಕಾರ್ನಿವಲ್ ಸಮಯ. ಈಗ ಇನ್ನೂ ಕೂಡ ಹೋಗೋದಾದರೆ ತುಂಬ ಹೋಗ್ಲಿಕ್ಕುಂಟು ನಮಗೆ. ಸೊ ನೋಡಿ, ಇಲ್ಲಿ ಒಬ್ಬರು ಗೊಂಬೆ ಥರ ಕೂತಿದ್ದಾರೆ ನೋಡಿ. ಎಸ್, ಹಲೋ ನೋಡಿ, ಈಗ ಕಾಣಿಸ್ತಾ ಉಂಟಲ್ಲ, ಹಲೋ. ಓ ಮೈ ಗಾಡ್, ಇದು ಸ್ವರ್ಗವೇ ದರಗಿಡಿದು ಬಂದಂತೆ ಇದೆ ನೋಡಿ ಮಾರ. ಇದು ಫುಲ್ ಮಿರರ್. ಓ ಮೈ ಗಾಡ್, ಎಷ್ಟು ದೊಡ್ಡದು ಅಂತ ಹೇಳಿದರೆ ನಾವೆಲ್ಲ ಎಷ್ಟು ಚಿಕ್ಕವರಾಗಿ ಕಾಣಿಸ್ತೇವೆ ಇದರ ಎದುರುಗಡೆ. ಅಷ್ಟು ದೊಡ್ಡ ಒಂದು ಇಡೀ ಫುಲ್ ಬಿಲ್ಡಿಂಗ್ಸಲ್ಲೇ ಲೈಟಿಂಗ್ಸನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರು. ಫ್ರೆಂಡ್ಸ್ ಎಲ್ಲ ಕೈಯಲ್ಲಿ ಒಂದೊಂದು ಮೊಬೈಲ್ ಹಿಡ್ಕೊಂಡು ಎಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟು ಲೈಟಿಂಗ್ಸ್ ಇದೆ. ಎಕ್ಸಲೆಂಟ್ ಪ್ಲೇಸ್ ನೋಡಿ. ಇಲ್ಲಿ ನೋಡಿ, ನೋಡಿ ಅವರ ಒಂದು ಕಾಸ್ಟ್ಯೂಮ್ಸ್ ನೋಡಿ. ಮೈ ಗಾಡ್, ಓ ಮೈ ಗಾಡ್, ನೋಡಿ ಇದು ಫುಲ್ಲು ಲೈಟಿಂಗ್ಸ್. ಮಿರರ್ ಆಯಿತಾ, ಫುಲ್ ಮಿರರ್. ಓ ದೇವ್ರೆ, ಅವರು ಯಾವ ಥರ ಇದ್ದಾರೆ ನೋಡಿ.
ಇಲ್ಲಿ ಫೋಟೋಶೂಟ್ ಕೂಡ ಮಾಡ್ಕೋಬೋದು. ನಮಗೀಗ ಪುರ್ಸೊತ್ತಿಲ್ಲ, ನಮಗೆ ಟೈಮ್ ಆಯಿತು. ಸೊ ನಾವಾಗೀಗ ಹೋಗಲೇಬೇಕು, ಅವಸರದಲ್ಲಿದ್ದೇವೆ. ನೋಡಿ, ಕಾರ್ನಿವಲ್ ಮ್ಯಾಜಿಕ್ ಫುಲ್ ಲೈಟಿಂಗ್ಸ್ ಅಂತ ಹೇಳಿದರೆ ಲೈಟಿಂಗ್ಸ್, ಫುಲ್ ಲೈಟಿಂಗ್ಸ್ ಮಯ. ಓ ಮೈ ಗಾಡ್, ಓ ದೇವ, ಇದು ಫುಲ್ ಲೈಟಿಂಗ್ಸ್. ಓಫ್, ನಿಜಕ್ಕೂ ಯಾವ ಕಡೆ ನೋಡಬೇಕು ಯಾವ ಕಡೆ ಬಿಡಬೇಕು ಅಂತಲೇ ಗೊತ್ತಾಗೋದಿಲ್ಲ, ಆ ಥರ ಲೈಟಿಂಗ್ಸ್ ಮಾಡಿದ್ದಾರೆ. ವೆರಿ ನೈಸ್. ನೋಡಿ, ಈಗ ನಿಮಗೆ ಮೊಬೈಲಲ್ಲಿ ಚಿಕ್ಕದಾಗಿ ಕಾಣಿಸ್ಬೋದಿದ್ದು, ಬಟ್ ಅದು ಹೇಳಲಿಕ್ಕೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ ವರ್ಕ್ಸ್, ಡಿಸೈನ್ ನೋಡಿ. ನವಿಲೇನೋ ಕುಣಿಬೇಕು, ಕೋಗಿಲೆಯೂ ಹಾಡಬೇಕು, ಅಪ್ಪನೂ ದುಡಿಬೇಕು, ಅವ್ವನೂ ಹಡಿಬೇಕು, ಹತ್ತಲಿ ಬತ್ತಲಿ ಆಗೋದ್ರೆ ಕರುಳಿನ ಕೋಳಿ ಕೂಗುತ್ತೈತೋ, ಲೋಕಕ್ಕೆ ಪ್ರಳಯ ಆಗುತ್ತೈತೋ. ನೋಡಿ, ಇಲ್ಲಿ ನೀರು, ಇಲ್ಲಿ ನೀರು, ಆ ಕಡೆ ಹತ್ರ ನೆರಳು, ಶ್ಯಾಡೋ ಬೀಳ್ತಾ ಇದೆ ನೋಡಿ. ನಾನು ಅವಸರದಲ್ಲಿ ಓಡ್ತಾ ಇದ್ದೇನೆ, ಸೊ ಹಾಗೆ ನಿಮಗೆ ಗೊತ್ತಾಗ್ತಾ ಉಂಟಾ ಇಲ್ಲ ಗೊತ್ತಿಲ್ಲ. ಎಸ್ ಮುದ್ದು ಪುಟಾಣಿಗಳೇ, ನೀವು ಹೇಳ್ತೀರಿ ಟೀಚರ್ ಬ್ಯಾಂಕಾಕ್ ಹೋಗಿದ್ದೀರಿ, ಏನು ನಮಗೆ ಪ್ಲೇಸ್ ತೋರಿಸಿ ಅಂತ. ನೋಡಿ ಕಂದ, ಇದೆಲ್ಲ ಪ್ಲೇಸಸ್ ನೋಡಿ, ಇಷ್ಟು ಲೈಟಿಂಗ್ಸ್ ಇದೆ, ನೀರಲ್ಲಿ ಅದರ ಪ್ರತಿಬಿಂಬ ಕಾಣಿಸ್ತಾ ಇದೆ, ಈ ಕಡೆನೂ ಲೈಟಿಂಗ್ಸ್ ಇದೆ ನೋಡಿ, ನೀರು ಚಿಂತಾ ಇದೆ. ಎಲ್ಲಿ ನೋಡಿದ್ರಲ್ಲಿ ಲೈಟಿಂಗ್ಸ್. ಓಕೆ, ಸದ್ಯಕ್ಕೆ ಎಷ್ಟು ಸಾಕು ಅಂತ ಎಣಿಸೆ ನಾನು, ಯಾಕಂದರೆ ತೆಗೆದು ಹೋದಷ್ಟು ಲೈಟಿಂಗ್ಸ್ ಇದೆ, ನೀವು ನೋಡ್ಬೋದು. ಎಸ್, ಇಲ್ಲಿಗೆ ನಾನು ಈ ವ್ಲಾಗನ್ನು ಮುಗಿಸ್ತೇನೆ. ಟೈಮ್ ಆಯಿತು, ಇನ್ನು ತೋರಿಸಲಿಕ್ಕೆ ಇದು ಉಂಟು, ಪ್ಲೇಸಸ್ ಉಂಟು, ಬಟ್ ನನ್ನ ಹತ್ರ ಟೈಮ್ ಇಲ್ಲ. ಥ್ಯಾಂಕ್ ಯು, ಬಾಯ್ ಬಾಯ್ ಬಾಬೂಸ್, ಲವ್ ಯು ಆಲ್.